ಬಂಗಾರಪೇಟೆ ಮೈನಾರಿಟಿ ಟೌನ್ ಪ್ರೆಸಿಡೆಂಟ್ ಆಗಿದ್ದೀನಿ. 2018 ಮಲೇಶನ ಗೆದ್ದಿದ್ದ ಮೇಲೆ ಸೋತಿದ್ದ ಮೇಲೆ ತಿರ್ಗಿ ನಾನು 2019 ನನಗೆ ಮೈನಾರಿಟಿ ಬಂಗಾರಪೇಟೆ ಟೌನ್ ಪ್ರೆಸಿಡೆಂಟ್ ಮೇಲೆ ಬಂಗಾರಪೇಟೆ ಮುಹಿದ್ ಅಲ್ತಾಫ್ ಸಾಹೇಬರು ಮಾಡಿರೋದು ನನಗೆ ಪೋಸ್ಟು. ಆ ಪೋಸ್ಟ್ ತಗೊಂಡು ನಾನು ಯಾವತ್ತೂ ಪಕ್ಷಕ್ಕೆ ನಾನು ದ್ರೋಹ ಮಾಡಿಲ್ಲ. ಪಕ್ಷಕ್ಕೋಸ್ಕರ ಚೆನ್ನಾಗಿ ದುಡ್ದಿದ್ದೀನಿ. ಪಕ್ಷಕ್ಕೋಸ್ಕರ 2023 ನಾನು ಚೆನ್ನಾಗಿ ದುಡ್ದಿದ್ದೀನಿ. ಮಲೇಶನಾಗಿ ನಾವು ಯಾವ ಥರಕ್ಕೂ ಮೋಸ ಮಾಡಿಲ್ಲ. ಮಲೇಶನ ಗೆಲ್ಲಬೇಕಂತ ನಾನು ತುಂಬ ಆಸೆ ಮಾಡ್ಕೊಂಡಿದ್ದೀನಿ. ಮಲೇಶನ ನಮ್ಗೆ ಮೋಸ ಮಾಡಿಲ್ಲ. ಮಲೇಶನ ಯಾವತ್ತೂ ಆಗಲಿ ಒಂದೇ ಒಂದು ನೈಟ್ನಲ್ಲಿ 12 ಗಂಟೆ ಆಗಿ 1 ಗಂಟೆ ಆಗಿ ನಾನು ಫೋನ್ ಮಾಡಿ ಒಂದು ರಿಂಗ್ಗೆ ಫೋನ್ ಎತ್ತಿ ಮಾತಾಡ್ತಾರೆ. ನನಗೆ ಏನಪ್ಪ ಸಮಾಚಾರ, ಏನು ಸಮಾಚಾರ ಅಂತ. ಅದೇ ರೀತಿಯಾಗಿ ಬಂಗಾರಪೇಟೆಗೆ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಮಲೇಶನ ಅನ್ಕೊಂಡಿದ್ದಾರೆ. ಬಂಗಾರಪೇಟೆ ಈ ಸತಿ 30,000 ಹೊತ್ತಿಯಿಂದ ನಾವು ಗೆದ್ದಿದ್ದೀರಿ. ಮುರ್ಬಾಗಲ್ಕ ಜಾಸ್ತಿ ಹೆಚ್ಚಿನಲ್ಲಿ ಗೆದ್ದಿದ್ದೀರಿ. ಆದರೆ ನಾವು ಮಲೇಶನ ಬಿಟ್ಟು ಯಾವತ್ತೂ ನಾವು ಇರೋಕ್ಕಾಗಲ್ಲ. ಮಲೇಶನ ನಮ್ಮ ಪಕ್ಷದ ಮುಖಂಡರು ಅವರು ಸೋತಿಗಿಡ 2 ಸತಿ ಸೋತಿಗಿಡ ತಿರ್ಗಿ ಅವರು ಸಿಂಹ ಥರ ಬಂದು ಗೆದ್ದು ಥರ ತಿರ್ಗಿ ಬಂದಿದ್ದಾರೆ. ಅವ್ರು ಸೋಲು ಅವ್ರ ಮನಸ್ಸಲ್ಲಿ ಇದ್ದಿಲ್ಲ. ಅವ್ರ ಗೆಲುವು ಐತೆ. ಅದಕ್ಕೆ ಅವರು ಈ ಸತಿ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಜನಗಳು ಕೈ ಬಿಟ್ಟಿಲ್ಲ ಸರ್. ಜನಗಳು ಯಾರು ಬಿಟ್ಟಿಲ್ಲ. ಬಂಗಾರಪೇಟೆ ಜನ ಟೌನ್ನಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಯಾರು ಮಲೇಶನಾಗಿ ಕೈ ಬಿಟ್ಟಿಲ್ಲ. ಮಲೇಶನಾಗಿ ಗೆಲ್ಲಬೇಕು ಅಂತ ತುಂಬ ಜನಗಳ ಆಸೆ ಇತ್ತು. ಅವ್ರ ಆಸೆ ನಿವಾರಿಸ್ಕೊಂಡ್ರೆ ಮಲೇಶನಾಗಿ ಗೆದ್ದಿದ್ದಾರೆ ಪಕ್ಕ. ಸರ್ ಆಮೇಲೆ ನೀವು JDSಗೆ ಯಾವ ರೀತಿ ಬಂದರೆ ನಿಮಗೆ JDS ಬರೋದಕ್ಕೆ ಯಾರು ಸ್ಫೂರ್ತಿ? ನಾನು JDS ಬರೋದಕ್ಕೆ ಕಾರಣನೇ ಮಲೇಶನ. ನಮ್ಮಣ್ಣ ಇದ್ರು. ನಮ್ಮಣ್ಣ ತೀರ್ಕೊಂಡ್ಮೇಲೆ ಅವ್ರ ಹೆಸರು ಇನ್ಚಾರ್ಜ್ ಪಕ್ಷ ಅಂತ. ನಮ್ಮಣ್ಣ ತೀರ್ಕೊಂಡ್ಮೇಲೆ ನನಗೆ JDS ಕರ್ಕೊಂಡು ಬಂದಿದ್ದೆ ನಮ್ಮ ಮಲೇಶನ. ನೀನು JDSಲ್ಲಿ ವರ್ಕ್ ಮಾಡಬೇಕಂತ ಮಲೇಶನ ಆಗಿಲ್ಲ ನಾನು ಬಂದಿದ್ದು. ಅವ್ರು ಮಲೇಶನ ಏನು ಹೇಳಿದ್ರು ಅದು ನಾನು ಇದುವರೆಗೂ ಮಾಡ್ತಾಯಿದ್ದೀನಿ. 2018 ಮಲೇಶನ ಚುನಾವಣೆ ಆಗಿದ್ಮೇಲೆ ಯಾರು ಅಲ್ಲಿ ಒಂದು ಬ್ಯಾನರ್ ಕಟ್ಟೋಷ್ಟು ಇದ್ದಿತ್ತಲ್ಲ. ಮಲೇಶನ ಮಾತು ಕೊಟ್ಕೊಂಡು ನಾವು ಎಲ್ಲ ಜಾಗದಲ್ಲಿ ಮಲೇಶನ ಮಕ್ಕ ಪರಿಚಯ ಮಾಡಿಕೊಂಡು ನಾವು ಮಲೇಶನ ಏನು ಹೇಳಿದ್ರು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದುವರೆಗೂ. ಸರ್ ಮಲೇಶ್ ಬಾಬು ಅವರು ಉತ್ತಮವಾಗಿ ಅಂಕಗಳು ಪಡೆದು ಗೆದ್ದಿದ್ದಾರೆ ಓಟು. ಹೌದು ಹೌದು ನಿಜ. ಕೋಲಾರ ಜಿಲ್ಲೆ ಈ ಬಾರಿ ಏನಾದ್ರು ಬದಲಾವಣೆ ಆಗಿ ಅಭಿವೃದ್ಧಿ ಆಗುತ್ತಾ? ಅಭಿವೃದ್ಧಿ ಗ್ಯಾರಂಟಿ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಐತೆ ಮಲೇಶನ ಮೇಲೆ. ಯಾಕಂದರೆ ಅವರು ಓದಿ ಗ್ರಾಜುಯೇಟ್ ಮಾಡಿರೋದಕ್ಕೋಸ್ಕರ ಅವರು ಗ್ಯಾರಂಟಿ ಏನೇನು ಮಾಡಬೇಕಂತ ಮಾಡ್ತಾರೆ. ನಮ್ಮ ನಂಬಿಕೆ ಐತೆ. ಇವಾಗ ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಮಾಡ್ತಾರೆ. ಬಂಗಾರಪೇಟೆಗಾಗಲಿ ಕೋಲಾರ ಜಿಲ್ಲೆ ಎಲ್ಲೇನೇ ಆಗಲಿ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಐತೆ. ಜನಗಳಿಗೆ ನಂಬಿಕೆ ಐತೆ. ಆ ನಂಬಿಕೆ ಮೇಲೆ ಜನಗಳು ಅವ್ರಿಗೆ ಓಟು ಈ ಸತಿ ಗೆಲ್ಸಿರೋದು. ನೀವು ಇದೇ ಪಕ್ಷದಲ್ಲಿ ಇರ್ತೀರಾ ಇಲ್ಲ ಮುಂದೆ ಯಾವುದನ್ನ ಬೇರೆ ಪಕ್ಷಗಳಿಗೆ ಹೋಗ್ತೀರಾ? ನಾವು ಯಾವ ಕಾರಣಕ್ಕೂ ಕೂಡ ನಾವು ಮಲೇಶನ ಬಿಟ್ಟು JDS ಬಿಟ್ಟು ನಾವು ಹೋಗಲ್ಲದಿಲ್ಲ. ಯಾರು ಏನು ಹೇಳಿದ್ರೆ ನಾವು JDS. ಯಾಕೆಂದರೆ ಮಲೇಶನ ನಮಗೆ ಕರ್ಕೊಂಬಂದಿರೋದು. ನನಗೆ ಮಲೇಶನ ಕರ್ಕೊಂಬಂದಿದ್ದ ಪಕ್ಷದಲ್ಲಿ ಮಲೇಶನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಮಲೇಶನ ನನಗೆ ಒಂದು ನೈಟ್ 1 ಗಂಟೆ ಆಗಲಿ ನಾನು ಫೋನ್ ಮಾಡೋ 1 ರಿಂಗಲ್ಲಿ ನನಗೆ ಮಲೇಶನ ಫೋನ್ ಎತ್ತಿ ಮಾತಾಡ್ತಾರೆ. ಇನ್ನೂ ಏನು ಮರ್ಯಾದೆ ಬೇಕು ನಮಗೆ ಅಷ್ಟಿಂದ. ಓಕೆ, ಥ್ಯಾಂಕ್ ಯು ಸರ್. ಓಕೆ.